ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾಂತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತಾ ವಿಶ್ವಬಾಹುರ್ಮಹೀಧರಃ. ಕ್ರೋಧಕೃತ್ ಎಂಬ ನಾಮವನ್ನು ಹೇಳ್ಕೊತ ನಿನ್ನೆ ದಿನ ರಜೋಗುಣದಿಂದ ಕ್ರೋಧ ಹುಟ್ಟತ್ತೆ. ಆ ಕ್ರೋಧವನ್ನು ಹುಟ್ಟಿಸುವವನು ಭಗವಂತನೇ, ಆ ಕ್ರೋಧವನ್ನು ಉಪಶಮನ ಮಾಡುವವನು ಭಗವಂತನೇ. ಶಾಸ್ತ್ರದಲ್ಲಿ ಕ್ರೋಧದ ದುಷ್ಪರಿಣಾಮಗಳನ್ನು ಹೇಳಿ ಅದನ್ನು ತ್ಯಜಿಸಬೇಕು ಅಂತ ಉಪದೇಶ ಮಾಡುವುದರ ಮೂಲಕ ಭಗವಂತ ನಮ್ಮನ್ನು ಕ್ರೋಧ ಬಿಡುವಂತೆ ಮಾಡ್ತಾನೆ ಅಂತ ನಿನ್ನೆ ಹೇಳ್ಕೊಳ್ಳಿ. ಇವತ್ತು ಪ್ರಳಯಕಾಲೇ ಕ್ರೋಧೇನ ಸರ್ವಂ ಕೃಂತತಿ ಸಂಹರತೀತಿ ಕ್ರೋಧಕೃತ್. ಪ್ರಳಯ ಕಾಲದಲ್ಲಿ ಕ್ರೋಧದಿಂದ ಎಲ್ಲವನ್ನೂ ಸಂಹಾರ ಮಾಡ್ತಾನೆ. ಆದರೆ ನಿಜವಾಗಲೂ ಭಗವಂತನಿಗೆ ಕ್ರೋಧ ಇದೆಯಾ ಅಂದರೆ ಇಲ್ಲ. ಕ್ರೋಧ ಇದ್ದಂತೆ ಭಗವಂತನು ಪ್ರಳಯ ಕಾಲದಲ್ಲಿ ಕ್ರೋಧ ಇದ್ದಂತೆ ನಟಿಸುತ್ತಾ ಸರ್ವ ಸಂಹಾರವನ್ನು ಮಾಡ್ತಾನೆ. ಪರಶುರಾಮಾವತಾರೇ ಕ್ರೋಧೇನ ಕೃಂತತಿ ಕಾರ್ತವೀರ್ಯಾರ್ಜುನಸ್ಯ ಬಾಹುಸಹಸ್ರಂ ಶಿರಶ್ಚ ಛಿನತ್ತೀತಿ ಕ್ರೋಧಕೃತು. ಭಗವಂತ ಪರಶುರಾಮಾವತಾರದಲ್ಲಿ ಕ್ರೋಧದಿಂದ ಕಾರ್ತವೀರ್ಯಾರ್ಜುನ ಸಹಸ್ರ ಬಾಹುಗಳನ್ನು ತಲೆಯನ್ನು ಕತ್ತರಿಸಿದ್ದಾನೆ. ಆದ ಕಾರಣ ಕ್ರೋಧಕೃತ್. ಭಗವಂತನ ಕ್ರೋಧ ಎಷ್ಟೊತ್ತಿದ್ರೂ ದುಷ್ಟರನ್ನು ಸಂಹಾರ ಮಾಡುವುದಕ್ಕೆ, ಶಿಕ್ಷಿಸುವುದಕ್ಕೆ. ಆ ಕ್ರೋಧ ಕೂಡ ಅದು ಪ್ರಕೃತಿ ಸಂಬಂಧಪಟ್ಟಿದ್ದಾಗಿರುವುದಿಲ್ಲ, ಅಪ್ರಾಕೃತವಾಗಿರುತ್ತೆ. ಇನ್ನು ಭುಜಾನ್ ಕುಠಾರೇಣ ಕಠೋರನೇಮಿನ ಚಿಚ್ಛೇದ ರಾಮಃ ಪ್ರಸಭಂ ತ್ವಹೇರಿವ ಕೃತಬಾಹೋ ಶಿರಸ್ತಸ್ಯ ಗಿರೇಃ ಶೃಂಗಮಿವಾಹರತು. ಇನ್ನು ವೀರ್ಯಾರ್ಜುನ ಜಮದಗ್ನಿ ಋಷಿಯ ಹಸುವನ್ನು ಬಲಾತ್ಕಾರವಾಗಿ ತಗೊಂಡು ಹೊಟ್ಟೋದ. ಆ ವಿಷಯವನ್ನು ತಿಳಿದು ಪರಶುರಾಮನು
ಭಯಂಕರವಾದ ಪರಶು ಕೊಡಲಿಯನ್ನು ಹಿಡ್ಕೊಂಡು ಕಾರ್ತವೀರ್ಯಾರ್ಜುನತ್ರಿಗೆ ಹೋಗಿ ಖಡ್ಗದ ಮೂಲಕ ಅವನ 1000 ತೋಳುಗಳನ್ನು ತಲೆಯನ್ನು ಕತ್ತರಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಾಂಕರ ಭಾಷ್ಯೇತು ಕ್ರೋಧಕೃತ್ಕರ್ತ ಇತಿ ಏಕನಾಮತೆಯ ವ್ಯಾಖ್ಯಾತಂ. ನಾವು ಇವಾಗ ಕ್ರೋಧಕೃತ್ ಅಂತ ಒಂದು ಕರ್ತ ಮುಂದೆ ಬರುತ್ತೆ, ಕರ್ತ ಅಂತೇಳಿ ಬೇರೆ ಬೇರೆದ ವ್ಯಾಖ್ಯಾನ ಮಾಡಿದರೆ, ಶಂಕರಾಚಾರ್ಯರು ಅವರ ಭಾಷ್ಯದಲ್ಲಿ ಕ್ರೋಧಕೃತ್ಕರ್ತ ಅಂತ ಹೇಳಿ ಒಂದೇ ಹೆಸರಾಗಿ, ಕ್ರೋಧಕೃತ್ ಕರ್ತ ಅಂತ ಬೇರೆ ಬೇರೆ ಹೆಸರಲ್ಲದೆ ಕ್ರೋಧಕೃತ್ಕರ್ತ ಅಂತ ಒಂದೇ ವಿಷಯ ಹೆಸರಾಗಿ ಶಂಕರ ಭಾಷ್ಯದಲ್ಲಿ ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಇಲ್ಲಿ ವಿಷಯ ತಿಳಿಸ್ತಾ ಇದ್ದಾರೆ. ಇನ್ನು ಜಿಜ್ಞಾಸೆ, ಬ್ರಹ್ಮಾದಿ ದೇವತೆಗಳ ಮೇಲೆ ಭಗವಂತನಿಗೆ ಕ್ರೋಧ ಬಂದಾಗ ಅವರು ಭಸ್ಮೀಭೂತರಾಗಿಬಿಡ್ತಾರೆ. ನಾವು ನರಸಿಂಹ ನಖಸ್ತುತಿಯಲ್ಲಿ ನಾವು ಹೇಳಿಕೊಂಡಿದ್ದೇವೆ. ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರ ಅಂತ. ಅದು ಹೇಗೆ? ಬ್ರಹ್ಮದೇವರು ಇವರು ಏನೂ ಅಪರಾಧ ಮಾಡೇ ಇಲ್ಲ, ಅವರು ಶುದ್ಧ ಭಾಗವತ ಧರ್ಮ ನಿರತರು, ಪರಮ ಭಗವದ್ಭಕ್ತರು, ಭಾಗವತೋತ್ತಮರು. ಅಂತಹ ಪರಮ ಭಾಗವತೋತ್ತಮರಾದ ಬ್ರಹ್ಮದೇವರ ಮೇಲೆ ಕ್ರೋಧ ಮಾಡುವುದು ಭಗವಂತನಿಗೆ ದೋಷವಲ್ಲವೇ ಅಂತ ಪ್ರಶ್ನೆ. ಆದರೆ ಇಲ್ಲಿ ನರಸಿಂಹ ನಖಸ್ತುತಿಯಲ್ಲಿ ಬ್ರಹ್ಮದೇವರ ಮೇಲೆ ಕ್ರೋಧವು ಬರುತ್ತೆ ಎಂದು ಅಲ್ಲಿ ಅಭಿಪ್ರಾಯ ಅಲ್ಲ. ಅಲ್ಲಿ ಭಗವಂತನ ನರಸಿಂಹದೇವರ ನಖದ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ವರ್ಣಿಸುವುದಕ್ಕಾಗಿ, ಒಂದು ವೇಳೆ ನರಸಿಂಹದೇವರು ನಿಜವಾಗಲೂ ಬ್ರಹ್ಮದೇವರ ಮೇಲೆ ಕ್ರೋಧವೇ ಮಾಡಿದರೆ ಬ್ರಹ್ಮಾದಿಗಳು ಕೂಡ ಸುಟ್ಟು ಭಸ್ಮರಾಗುತ್ತಾರೆ. ಇಲ್ಲಿ ಮಾಡಿದ್ದ ಬ್ರಹ್ಮದೇವರನ್ನು ಭಸ್ಮೀಭೂತ ಮಾಡಿದ್ದಾರೆ ಅಂತಲ್ಲ, ಮಾಡ್ತಾರೆ ಅಂತಲ್ಲ, ನರಸಿಂಹದೇವರ ನಖಗಳ ಮಹಿಮೆಯನ್ನು ವರ್ಣಿಸುವುದಕ್ಕೆ ಹೊರಟಿದ್ದಷ್ಟೇ. ನರಸಿಂಹದೇವರ ಮಹಿಮೆ ಎಷ್ಟು ಅಂತ ಹೇಳಿದರೆ, ನರಸಿಂಹದೇವರು ನಿಜವಾಗಲೂ ಕ್ರೋಧವೇ ಮಾಡಿದರೆ ಜೀವೋತ್ತಮರಾದ ಬ್ರಹ್ಮದೇವರು ಕೂಡ ಭಸ್ಮೀಭೂತರಾಗುತ್ತಾರೆ ಎಂದು ಆ ಭಗವಂತನ ಮಹಿಮೆಯನ್ನು ಎತ್ತಿ ಹಿಡಿಯುವುದಕ್ಕೆ ಹೇಳಿರುವ ಮಾತೇ ಹೊರತು ಬ್ರಹ್ಮದೇವರ ಮೇಲೆ ಭಗವಂತ ಕ್ರೋಧ ಮಾಡುವುದಿಲ್ಲ ಅಂತ ತಾತ್ಪರ್ಯ. ನಾವು ಹೇಳ್ತಾ ಇರ್ತೇವೆ, ನಮಗೆ ಸಿಟ್ಟು ಬಂದಾಗ ನಂಗೆ ಯಾರಾದರೂ ಲೆಕ್ಕ ಮಾಡಲ್ಲ, ಅವ್ರನ್ನ ಮಾಡಿಬಿಡ್ತೀನಿ, ಇವ್ರನ್ನ ಮಾಡಿಬಿಡ್ತೀನಿ, ದೊಡ್ಡವ್ರ ಹೆಸರುಗಳೆಲ್ಲ ಹೇಳ್ತೇವೆ. ಕೆಲವರು ಇನ್ನೂ ಬರೇ ಪ್ರಗಲ್ಭಗಳು ಮಾತಾಡ್ತಾ ಇರ್ತಾರೆ, ಉತ್ತರ ಕುಮಾರನ ಪ್ರಗಲ್ಭಗಳು. ಸಿಟ್ಟು ಬಂದಾಗ ನಾನು ಪ್ರೈಮ್ ಮಿನಿಸ್ಟರ್ನ ಕೇರ್ ಮಾಡಲ್ಲ, ಚೀಫ್ ಮಿನಿಸ್ಟರ್ನ ಕೇರ್ ಮಾಡಲ್ಲ, ಯಾರನ್ನ ಕೇರ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೆ ಅವನಿಗೆ ನಿಜವಾಗ್ಲೂ ಕೇರ್ ಮಾಡದೇ ಇರುವ ಶಕ್ತಿ ಸಾಮರ್ಥ್ಯಗಳಿರಲ್ಲ, ಸುಮ್ಮನೆ ಹೇಳ್ತಾ ಇರ್ತಾನೆ. ಆದರೆ ಇಲ್ಲಿ ಭಗವಂತನ ವಿಷಯದಲ್ಲಿ ಹಾಗಲ್ಲ. ನಮಗೆ ಇಲ್ಲದೇ ಇದ್ದಿದ್ದು ನಾವು ಇದ್ದಾಗೆ ನಾವು ಹೇಳಿ ಆನಂದ ಪಡ್ತಾ ಇರ್ತೇವೆ ಅಷ್ಟೇ. ನಮ್ಮಲ್ಲಿ ಪ್ರತಾಪ ಪರಾಕ್ರಮ ಇಲ್ಲದೇ ಇದ್ದರೂ ಕೂಡ ಇಲ್ಲದೇ ಇದ್ದಿದ್ದು ಇದ್ದಂತೆ ಊಹಿಸಿಕೊಂಡು ನಾವು ಖುಷಿ ಪಡ್ತೇವೆ. ಇದು ದೃಷ್ಟಾಂತಕ್ಕಷ್ಟೇ. ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಭಗವಂತ ನಿಜವಾಗಿ ಅವನು ಬ್ರಹ್ಮದೇವರನ್ನು ಭಸ್ಮ ಮಾಡಬೇಕು ಅಂತ ಭಾವಿಸಿದರೆ ಬ್ರಹ್ಮದೇವರನ್ನೂ ಭಸ್ಮ ಮಾಡಿಬಿಡ್ತಾನೆ, ಆದರೆ ಮಾಡುವುದಿಲ್ಲ. ಯಾಕೆ? ಬ್ರಹ್ಮದೇವರು ಶುದ್ಧ ಸಾತ್ವಿಕರು, ಪರಮ ಭಗವದ್ಭಕ್ತರು, ಭಾಗವತೋತ್ತಮರು. ಅಲ್ಲಿ ಬ್ರಹ್ಮದೇವರನ್ನು ಭಸ್ಮ ಮಾಡೋ ಶಕ್ತಿ ಸಾಮರ್ಥ್ಯಗಳು ನರಸಿಂಹದೇವರಿಗೆ ಇದೆ ಅಂತ ಹೇಳುವುದೇ ತಾತ್ಪರ್ಯವೇ ಹೊರತು ಬ್ರಹ್ಮದೇವರನ್ನು ಭಸ್ಮ ಮಾಡಿಬಿಡ್ತಾರೆ, ಬ್ರಹ್ಮದೇವರ ಮೇಲೆ ಕ್ರೋಧ ಮಾಡಿದ್ದಾರೆ ಅಂತ ಅರ್ಥವಲ್ಲ ಅಂತ ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಕ್ರೋಧ ಕೃತೇ ನಮಃ ಓಂ
ಓಂ ತದಸ್ಯ ತಿತ್ವಿಷ ಉಭೇ ಯತ್ ಸಮವರ್ತಯತ್ ಇಂದ್ರಶ್ಚರ್ಮೇವ ರೋಧಸಿ ವಿಚಿತ್ ವೃತ್ರಸ್ಯ ದೋಧತೋ ವಜ್ರೇಣ ಶತಪರ್ವಣ. ಯತ್ ಯಾವಾಗ ಅಸ್ಯ ಈ ಇಂದ್ರನ ತೇಜಸ್ಸು ತಿತ್ವಿಷೆ ಬೆಳಗಿತೋ ಆಗ ಉಭೇ ಭೂಮಿ ಆಕಾಶಗಳು ಸಮವರ್ತಯತ್ ಒಳ್ಳೆಯ ಸ್ಥಿತಿಗೆ ಬಂತು. ಇಂದ್ರನು ವಿಶ್ವದೋಧತೋ ಜಗತ್ತಿಗೆ ದ್ರೋಹವೆಸಗುವ ವೃತ್ರಾಸುರನನ್ನು ಶತಪರ್ವಣ 100 ಹೋಳಾಗುವಂತೆ ವಜ್ರಾಯುಧದಿಂದ ಚರ್ಮದಂತೆ ಬಿಭೇದ ಅವನು ಸೀಳಿದನು. ಇಲ್ಲಿ ಇಂದ್ರನಾಮಕ ಭಗವಂತನು ಸಂಕಲ್ಪ ಮಾಡಬೇಕಷ್ಟೇ, ತಡವಿಲ್ಲದೆ ಅವನ ತೇಜಸ್ಸು ಬೆಳಗತ್ತೆ, ಭೂಮಿ ಆಕಾಶಗಳೆಲ್ಲವೂ ಒಂದು ಒಳ್ಳೆಯ ಸ್ಥಿತಿಗೆ ಬರುತ್ತೆ. ಇಂದ್ರನು ವೃತ್ರಾಸುರನ ತಲೆಗೆ ವಜ್ರಾಯುಧದಿಂದ ಹೊಡೆದಿದ್ದೇ 100 ಚೂರಾಗೋಯ್ತು, 100 ಹೋಳುಗಳಾಯಿತು. ಅವನು ದ್ರೋಹಿಯಾದಂತಹ ಅವನ ಶರೀರ ಚರ್ಮವು ಹರಿಯುವಂತೆ ಸಲೀಸಾಗಿ ಚದರಿ ಹೋಯಿತು. ಒಂದು ಕತ್ತಿ ತಗೊಂಡು ಚರ್ಮವನ್ನು ಸೀಳಿದರೆ ಹೇಗೋ ಅಷ್ಟು ಸುಲಭವಾಗಿ ಇಂದ್ರನು ವಜ್ರಾಯುಧದಿಂದ ದ್ರೋಹಿಯಾದಂತಹ ವೃತ್ರಾಸುರನನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳ್ತಾ, ಕ್ರಂ ದ್ಯೌಹು ಉಧ ಪೃಥಿವೀತೆ ಆತ್ಮನಿ ಕರೋತೀತಿ ಕ್ರೋಧಕೃತು ಅಂಥೇಳಿ ಭಗವಂತ ಭೂಮಿ ಆಕಾಶಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಕಾರಣ, ಕ್ರ ಆಕಾಶ, ಉದ ಭೂಮಿ ಇವೆರಡರನ್ನು ಕೃತು ತನ್ನಲ್ಲಿ ಇಟ್ಕೊಂಡಿರೋದ್ರಿಂದ ವಿಷ್ಣುವಿಗೆ ಕ್ರೋಧಕೃತು ಅಂತ ಹೆಸರು ಅಂತ ಹೇಳಿ, ಇನ್ನು ಕರ್ತ ಭಗವಂತನ ನಾಮ. ಕರ್ತ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹರಿಸುವವನು. ಪ್ರಳಯೇ ಸರ್ವಂ ಕೃಣೋತಿ ಹಿನಸ್ತಿ ಸಂಹರತೀತಿ ಯಾವತ್ ಕರ್ತ ಕೃನ್ ಹಿಂಸಾಯಾಂ ಕರ್ತನಾತ್ ಕರ್ತ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹಾರ ಮಾಡ್ತಾನೆ, ಸಂಹಾರ ಕಾರ್ಯವನ್ನು ಮಾಡ್ತಾನೆ. ಸಂಹಾರ ಕಾರ್ಯದ ಕರ್ತ ಭಗವಂತನಾಗಿದ್ದಾನೆ. ಆದ ಕಾರಣ ಅವನಿಗೆ ಕರ್ತ ಅಂತ ಹೆಸರು. ಕೃಣೋತಿ ಸಂಸಾರ ಪಾಶಂ ಹಿನಸ್ತಿ ಛಿನ್ನತ್ತೀತಿ ಯಾವತ್ ಕರ್ತ. ಮತ್ತು ತದಭಿಧ್ಯಾನಾದೇವತು ಲಿಂಗಾತ್ ಸಹ ಓಂ ತಸ್ಯಾಭಿಧಾನಾತ್ ಯೋಜನಾತ್ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಇತಿ ಬಂಧಲಯಸ್ಯ ತದಭಿಧ್ಯಾನ ನಿಮಿತ್ತತ್ವಲಿಂಗಾತ್ ಕರ್ತೃತ್ವಂ ಪ್ರತೀಯತೆ ಕಿಮು ಸಾಧೇರ್ಜಗತ ಇತ್ಯೇದಸ್ಮಾದೇವ ಸಂಹಾರಕರ್ತ ವಿಷ್ಣುರಿತಿ ಪ್ರತೀಯತೆ ಕಿಮು. ಸಂಸಾರ ಪಾಶವನ್ನು ಇವನು ನಾಶ ಮಾಡ್ತಾನೆ, ಜೀವರ ಸಂಸಾರ ಪಾಶವನ್ನು ನಾಶ ಮಾಡ್ತಾನಾದ ಕಾರಣ ಇವನಿಗೆ ಕರ್ತ ಅಂತ ಹೆಸರು. ಇವನು ಅನಾದಿಯಾದ ಸಂಸಾರ ಬಂಧನವನ್ನು ಸಂಹಾರ ಮಾಡ್ತಾನೆ. ಸಾದಿಯಾದ ಅಂದರೆ ಆದಿ ಇರುವಂತಹ ಜಗತ್ತನ್ನು ಸಂಹಾರ ಮಾಡ್ತಾನೆ ಎಂದು ಬ್ರಹ್ಮಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ಓಂ ತದಭಿಧ್ಯಾನಾದೇವತು ತಲ್ಲಿಂಗಾತ್ ಓಂ ಅಂತ ಹೇಳಿ ಆ ಬ್ರಹ್ಮಸೂತ್ರದಲ್ಲಿ ಭಗವಂತನು ಅನಾದಿಯಾದ ಸಂಹಾರವನ್ನೇ ಸಂಹರಿಸುವ ಭಗವಂತನು ಆದಿ ಅಂದರೆ ಹುಟ್ಟು ಮೊದಲು ಇರುವಂತಹ ಜಗತ್ತನ್ನೂ ಕೂಡ ಸಂಹಾರ ಮಾಡ್ತಾನೆ ಅಂತ ಹೇಳಿ ಭಗವಂತನಿಗೆ ಕರ್ತ ಅಂತ ಹೆಸರು. ಇನ್ನು ದಂಡಿಸುತ್ತಾನೆ. ಕೃಣೋತಿ ಹಿನಸ್ತಿ ದಂಡಯತೀತಿ ಯಾವತ್ ಕರ್ತ. ಭಗವತ್ ಕರ್ತೃಕ ದಂಡನಮಧಿಕೃತ್ಯ ಅಧಿಕಃ ವಿಚಾರಃ ಶಾಸ್ತ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯಃ. ಭಗವಂತನು ಯಾರು ದುಷ್ಟರನ್ನು ಪೀಡಿಸುತ್ತಾ ದುಷ್ಟರಿಗೆ ತೊಂದರೆ ಕೊಡ್ತಾ
ಧರ್ಮವನ್ನು ಉಲ್ಲಂಘಿಸುವಂತಹ ದುಷ್ಟರನ್ನು ವಿಶೇಷವಾಗಿ ಸಂಹಾರ ಮಾಡ್ತಾನೆ, ದಂಡಿಸುತ್ತಾನೆ. ಒಂದೊಂದು ಬಾರಿ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತೇಳಿ ಸಜ್ಜನರು ತಪ್ಪು ಮಾಡಿದಾಗ, ಧರ್ಮ ತಪ್ಪಿದಾಗ ಸಜ್ಜನರನ್ನೂ ದಂಡಿಸುತ್ತಾನೆ. ಇನ್ನು ಭಗವತ್ ಕರ್ತೃಕವಾದ ಈ ದಂಡನೆಯ ವಿಚಾರವನ್ನು ಶಾಸ್ತ್ರ ಎಂಬುವಂತಹ ನಾಮದ ವ್ಯಾಖ್ಯಾನದಲ್ಲಿ ಇನ್ನೂ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಕಾರ್ತವೀರ್ಯಸ್ಯ ಛೇತ್ತಾ ಕರ್ತ ಕೃಣೋತಿ ಕಾರ್ತವೀರ್ಯಾರ್ಜುನಸ್ಯ ಬಾಹು ಸಹಸ್ರಂ ಶಿರಶ್ಚ ಹಿನಸ್ತಿ ಛಿನತ್ತೀತಿ ಯಾವತ್ತು ಕರ್ತ. ಪರಶುರಾಮಾವತಾರದಲ್ಲಿ ಇಲ್ಲಿಯವರೆಗೂ ನಾವು ಹೇಳಿಕೊಂಡಂತೆ ಕಾರ್ತವೀರ್ಯಾರ್ಜುನನ 1000 ಬಾಹುಗಳನ್ನು, ತಲೆಯನ್ನು ಕತ್ತರಿಸಿದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ಕರ್ತ ಅಂತ ಹೆಸರು. ಇನ್ನು ಭಗವಂತನಿಗೆ ಸಂಹಾರ ಕರ್ತೃತ್ವವೂ ಇದೆ. ಅಂದರೆ ಭಗವಂತ ಈ ಜಗತ್ತನ್ನೆಲ್ಲವೂ ಕೂಡ ನಾಶ ಮಾಡ್ತಾನೆ. ಆದರೆ ಏನು ಇವಾಗ ಪೋಷಣೆ ಮಾಡುವುದು ಗುಣವು, ನಾಶ ಮಾಡುವುದು ಎಂಬುದು ದೋಷ. ಇದು ಲೋಕದೃಷ್ಟಿಯಿಂದ ಮಾತ್ರ. ಆದರೆ ಯೇ ದೋಷಾ ಇತರತ್ರಾಪಿ ತೇ ಗುಣಾ ಪರಮೇ ಮತಾಃ ಅಂತ ಒಂದು ಪ್ರಮಾಣ. ಅಂದರೆ ಎಲ್ಲಿ ಬೇರೆ ಕಡೆ ದೋಷಗಳಾಗಿರುವವೆಲ್ಲವೂ ಕೂಡ ಭಗವಂತನಲ್ಲಿ ಅವು ಗುಣಗಳೇ ಆಗತ್ತೆ ಅಂತ ಒಂದು ಪ್ರಮಾಣ. ಆದರೆ ಸಂಹಾರ ಕರ್ತೃತ್ವ ಎಂಬುದು ದೋಷವಾಗಿದೆ ಲೋಕದೃಷ್ಟಿಯಿಂದ. ಅದು ಹೇಗೆ ಗುಣವಾಗತ್ತೆ ಭಗವಂತನಿಗೆ, ದೋಷವಲ್ವಾ ಅಂದರೆ ಅಲ್ಲ. ಇವಾಗ ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ. ಜಗತ್ತನ್ನೆಲ್ಲವೂ ಕೂಡ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಸೃಷ್ಟಿ ಮಾಡದೇ ಇದ್ದರೆ ಜೀವರು ಸಾಧನೆ ಮಾಡೋದು ಯಾವಾಗ? ಸಾಧನೆ ಮಾಡಲಿಕ್ಕೆ ಆಗಲ್ಲ. ಆದ ಕಾರಣ ತ್ರಿಗುಣ ಜೀವರಾಶಿಗಳು ಅವರವರ ಸಾಧನೆ ಅವರವರು ಮಾಡಿಕೊಂಡು ಅವರವರ ಗತಿಗಳನ್ನು ಸೇರುವುದಕ್ಕೆ ಭಗವಂತ ಜೀವರನ್ನು ಸಂಸಾರದಲ್ಲಿ ಹಾಕ್ತಾ ಇದ್ದಾನೆ. ಆದರೆ ಸಂಹಾರವೇ ಮಾಡದೇ ಇದ್ದರೆ ಅವನಿಗಿನ್ನು ಮೋಕ್ಷ ಯಾವಾಗ ಬರಬೇಕು? ಜಾತಸ್ಯ ಹಿ ಧ್ರುವೋ ಮೃತ್ಯು ಜನ್ಮ ಮೃತಸ್ಯ ಚ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಅವನಿಗೆ ಮರಣವೇ ಇಲ್ಲದೇ ಇದ್ದರೆ, ಸಂಹಾರವೇ ಇಲ್ಲದೇ ಇದ್ದರೆ ಅವನು ಮೋಕ್ಷ ಪಡೆಯೋದು ಯಾವಾಗ? ಮೋಕ್ಷ ಎಂಬುದು ಬರೋದೇ ಇಲ್ಲ ಅಥವಾ ವಿಳಂಬವಾಗತ್ತೆ. ಇಲ್ಲಿ ಒಂದು ಸಾಮಾನ್ಯ ಒಂದು ಲಾಜಿಕ್ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ನಾವು ಸಾಯುತ್ತೇವೆ ಅಂತ ಗೊತ್ತು. ಹುಟ್ಟಿದ ಮೇಲೆ ಸತ್ತೇ ಸಾಯ್ತೇವೆ, ಇವತ್ತಲ್ಲ ನಾಳೆ, ಹಿಂದೆ ಮುಂದೆ. ನಮಗಿಂತ ವಯಸ್ಸಾದವರು ಇನ್ನೂ ಇರಬಹುದು, ನಾವು ಹೋಗ್ಬೋದು, ಅಥವಾ ನಾವೇ ಮುಂದೆ ಹೋಗ್ಬೋದು. ಅವ್ರಿಗೆ ಹೀಗೆ ಹುಟ್ಟಿದವನು ಸಾಯ್ತಾನೆ ಅಂತ ನಮಗೆ ಗೊತ್ತು. ಆದರೆ ಯಾವಾಗ ಸಾಯ್ತೇವೋ ನಮಗೆ ಗೊತ್ತಿಲ್ಲ. ಯಾವಾಗ ಆ ಮೃತ್ಯು ನಮ್ಮನ್ನು ಕಬಳಿಸತ್ತೋ ಗೊತ್ತಿಲ್ಲ. ಮೃತ್ಯುವು ಯಾವಾಗೂ ನಮ್ಮ ಹಿಂದಲೇ ನೆರಳಂತೆ ನಮ್ಮ ಹಿಂದೇ ಇರುತ್ತೆ. ಆದರೆ ನಮಗೆ ಹಿಂದೆ ಇದೆ ಅಂತ ಗೊತ್ತಾಗೋದಿಲ್ಲ. ಅದು ಯಾವಾಗ ಕಬಳಿಸತ್ತೆ, ಹೇಗೆ ನಮ್ಮನ್ನು ಕಬಳಿಸತ್ತೆ ಎಂಬುದು ಗೊತ್ತಿರಲ್ಲ. ಅದರಿಂದ ಭಗವಂತ ನಮಗದೊಂದು ಉಪಕಾರ ಮಾಡಿದ್ದಾನೆ. ನಮಗೆ ಮೃತ್ಯುವು ಯಾವಾಗ ಅಂತ ಗೊತ್ತಿಲ್ಲದೆ ಇರೋದರಿಂದ ಭಯ ಇದೆ. ಅಯ್ಯೋ, ಯಾವಾಗ ನಮಗೆ ಮೃತ್ಯು ಬರುತ್ತೋ ಏನೋ, ಯಾವಾಗ ನಾವು ಈ ಮನುಷ್ಯ ಜನ್ಮ ಹೊಟ್ಟೋಗುತ್ತೋ ಏನೋ. ಈ ಸಾಧನ ಶರೀರ ಭಗವಂತ ಕೊಟ್ಟಿದ್ದಾನೆ, ಇರೋ ಅಷ್ಟು ದಿನದಲ್ಲೇ ನಾವು ಸಾಧನೆ ಮಾಡ್ಕೋಬೇಕು ಎಂಬುವ ಒಂದು ದೃಷ್ಟಿ ಬರುತ್ತೆ. ಅದರಿಂದ ನಮ್ಮ ಕಣ್ಣೆದುರಿಗೆ ಅನೇಕ ಜನರು ಸಾತ್ವಿಕರು ಸಾಧನೆ ಮಾಡಿಕೊಂಡು ಒಳ್ಳೆಯ ಗತಿಗಳನ್ನು ಪಡೆದಿದ್ದು ನಾವು ನೋಡ್ತಾ ಇರ್ತೇವೆ. ನಾವು ಅನೇಕ ಜನ ನಮ್ಮ ಕಣ್ಣೆದುರಿಗೆ ನಾವು ಸಾಯ್ತಾ ಇರೋದು ನೋಡ್ತಾ ಇರ್ತೇವೆ. ಆದ ಕಾರಣ ನಮಗೇನು ಅನಿಸುತ್ತೆ, ಈ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂಥೇಳೆಲ್ಲ ಇರುತ್ತೆ. ಪುರಾಣ ವೈರಾಗ್ಯ ಅಂತೇಳಿ ಪುರಾಣ ಕೇಳಿದಾಗ ಭಾಳ ಚೆನ್ನಾಗಿದೆ, ನಾವು ಒಳ್ಳೆಯವರಾಗಿರಬೇಕು, ಸುಳ್ಳು ಹೇಳಬಾರ್ದು, ಧರ್ಮ ತಪ್ಪಬಾರ್ದು ಅಂತೆಲ್ಲ ಇರುತ್ತೆ. ಆ ಪುರಾಣ ಕೇಳೋಷ್ಟೊತ್ತು ಹೇಳೋಷ್ಟೊತ್ತಷ್ಟೇ, ಆಮೇಲೆ ಹೊಟ್ಟೋಗುತ್ತೆ. ಪ್ರಸೂತಿ ವೈರಾಗ್ಯ, ಹಡಿಯೋ ವೇಳೆಗೆ
ವಿಪರೀತ ನೋವಾಗುತ್ತೆ. ಆ ನೋವು ಬಂದಾಗ ಇನ್ನು ಮಕ್ಕಳೇ ಬೇಡ ಅಂತ ಅನಿಸುತ್ತೆ, ಮತ್ತು ಮಕ್ಕಳು ಹಡದೇ ಹಡಿತಾರೆ. ಹಾಗೆ ಈ ನಮಗೆ ಈ ಸ್ಮಶಾನ ವೈರಾಗ್ಯ ಸತ್ತಾಗ. ಆದರೆ ಅನೇಕ ಸಾವುಗಳನ್ನು ನಾವು ನೋಡಿದಾಗ ನಮಗೇನು ಅನಿಸುತ್ತೆ, ಕೊನೆಗೆ ಸಾತ್ವಿಕರಿಗಾದರೂ ಕೂಡ ನಾನು ಯಾವಾಗ ಸಾಯ್ತೇನೋ ಏನೋ ಗೊತ್ತಿಲ್ಲ, ಆದ ಕಾರಣ ಸಾಯೋದಂತೂ ಖಚಿತ, ಅಷ್ಟರ ಒಳಗೆ ನಾನು ಈ ದುರ್ಲಭವಾದ ಮನುಷ್ಯ ಜನ್ಮ ಬಂದಾಗ ನಾನು ಸಾಧನೆ ಮಾಡಿಕೋಬೇಕು ಎಂಬುವಂತಹ ಒಂದು ಜ್ಞಾನ ಬರುತ್ತೆ. ಅದರಿಂದ ನಾವು ದೃಢ ಸಂಕಲ್ಪವನ್ನು ಮಾಡಿ ನಾವು ಸಾಯುವಷ್ಟರೊಳಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ್ಮ ಸಾರ್ಥಕ ಮಾಡಿಕೊಳ್ತೇವೆ ಸಾಧನೆ ಮಾಡಿಕೊಂಡು. ಅದಕ್ಕೆ ನಮಗೆ ಮಾನವ ಜನ್ಮ ದೊಡ್ಡದೋ ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರೇ. ಹೀಗೆ ಈ ಭಗವಂತನ ಒಂದು ಈ ಸಂಹಾರ ಕರ್ತೃತ್ವವು ಜೀವರಿಗೆ ಏನು ಮಾಡ್ತಾ ಇದೆ, ಒಂದು ಸಾಧನೆ ಮಾಡಿಕೊಳ್ಳುವುದಕ್ಕೆ ಮೋಟಿವೇಶನ್ ಆಗ್ತಾ ಇದೆ. ಆದ ಕಾರಣ ಸಂಹಾರ ಕರ್ತೃತ್ವ ಎಂಬುದು ಭಗವಂತನಿಗೆ ದೊಡ್ಡ ಗುಣವೇ ಆಗಿದೆ ಹೊರತು, ಇಲ್ಲ ನಮಗೆ ಮರಣವೇ ಇಲ್ಲ ಅಂತ ನಮಗೇನಾದರೂ ಒಂದು ಗ್ಯಾರಂಟಿ ಇದ್ದಿದ್ದರೆ ಇನ್ನು ನಮ್ಮನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ. ಅದಕ್ಕೆ ನೀವು ನೋಡಿರಿ, ಹಿರಣ್ಯಕಶಿಪು, ರಾವಣಾಸುರ ಇವರೆಲ್ಲರಿಗೂ ವರಗಳು ಪಡೆದಿದ್ದರು. ಅವಧ್ಯತ್ವ ವರವನ್ನು ಪಡೆದಿದ್ದ ಹಿರಣ್ಯಕಶಿಪ ಆಗಲಿ ರಾವಣಾಸುರ ಆಗಲಿ. ಯಾವಾಗ ನಾವು ಅವಧ್ಯತ್ವ ವರವನ್ನು ಪಡೆದಿದ್ದರೋ ಅವರಿಗಿನ್ನ ನಮಗೆ ಸಾವಿಲ್ಲ, ನಮ್ಮನ್ನು ಯಾರೂ ಸಾಯಿಸೋದಿಲ್ಲ, ನಾನೇ ಈ ಭೂಮಂಡಲಕ್ಕೆಲ್ಲ ಚಕ್ರವರ್ತಿ ಅಂತ ಹೇಳಿ ಲೋಕ ಕಂಟಕರಾಗಿಬಿಟ್ರು. ಮರಣದ ಭಯ ಇಲ್ಲದೆ ಇದ್ದರೆ ಎಲ್ಲರೂ ಕೂಡ ಪ್ರತಿಯೊಬ್ಬನೂ ಒಬ್ಬ ರಾವಣಾಸುರ ಹಿರಣ್ಯಕಶಿಪು ಆಗ್ತಾರೆ. ಯಾಕೆ? ಈ ಮುಖ್ಯವಾಗಿ ಕಲಿಯುಗದಲ್ಲಿ ತಾಮಸ ಜೀವರೇ ಜಾಸ್ತಿ. ಆದ ಕಾರಣ ಇನ್ನು ಸಾತ್ವಿಕರಿಗೂ ಕೂಡ ಕಲಿ ಪ್ರಭಾವದಿಂದ ಅವರಿಗೂ ಆ ಮನೋಭಾವ ಬಂದ್ಬಿಡುತ್ತೆ. ಆದ ಕಾರಣ ಇಲ್ಲಿ ಭಗವಂತ ನಮಗೆ ಮರಣ ಖಚಿತ ಅಂತ ಗೊತ್ತಿದ್ದರೂ ಮರಣ ಯಾವಾಗ ಎಂಬುವಂತಹ ಒಂದು ವಿಷಯವನ್ನು ತಿಳಿಸದೇ ಇದ್ದು ಅವನು ನಮ್ಮನ್ನು ಸಂಹಾರ ಮಾಡೋದರಿಂದ ನಮಗೇನಾಗ್ತಾ ಇದೆ, ನಾವು ಆ ಸಾಧನೆ ಮಾಡಿಕೊಳ್ಳಿಕ್ಕೊಂದು ಮೋಟಿವೇಶನ್ ಆಗ್ತಾ ಇದೆ. ಆದ ಕಾರಣ ಭಗವಂತ ನಮಗೆ ಆ ಮರಣ ಭಯವನ್ನು ಕೊಟ್ಟು ಸಂಹಾರ ಕರ್ತೃತ್ವ ನನಗೆ ಇದೆ ಅಂತ ಎಚ್ಚರವನ್ನು ಕೊಟ್ಟು ಜೀವರಿಗೆ ಅವರು ಸಾಧನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಆದ ಕಾರಣ ಭಗವಂತನ ಸಂಹಾರ ಕರ್ತೃತ್ವ ಗುಣವೇ ಆಗಿದೆ ಹೊರತು ದೋಷವಾಗಿಲ್ಲ ಅಂತ ಹೇಳಿ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಕರ್ತ್ರೇ ನಮಃ ಓಂ ಶಿರೋ ಬಿಭೇದ ವೃಷ್ಣಿನ ಇಮ ಅಭಿಪ್ರಣೋನುಮೋ ವಿಪಾಮಗ್ರೇಷುತಯಃ ಗ್ರೇಷೂತಯಃ ಅಗ್ನೇಹೇ ಶೋಚಿರ್ನ ದಿದ್ಯುತಃ. ಯಹ ಆ ಇಂದ್ರನು ವೃಷ್ಣಿನ ಅಭೀಷ್ಟ ಗರೆವ ವಜ್ರದಿಂದ ಶಿರಸ್ಸನ್ನು ಬಿಭೇದ ಸೀಳಿದನೋ, ಧಿತಯ ಅವನ ಕ್ರಿಯೆಗಳು ದಿದ್ಯುತಃ ಅಗ್ನಿಯ ಶೋಚಿರ್ನ ಜ್ವಾಲೆಗಳಂತೆ ವಿಪಾಂ ಲೋಕಪಾಲಕರಿಗೆ ಅಗ್ರೇಶು ಅವರ ನೇತಾರರಿಗೂ ಪ್ರವರ್ತಕವಾಗಿದೆ. ಇಮಾಹ ಈ ವ್ಯಾಪಾರಗಳನ್ನು ಅರ್ಥವತ್ತಾಗಿ ಚೆನ್ನಾಗಿ ನುಮಃ ಸ್ತುತಿಸುವು. ವೃತ್ರಾಸುರ ತಳೆಯನ್ನು ಸೀಳಿದಂತಹ ಆ ಸಾಹಸದ ಒಂದು ಕರ್ಮ ಲೋಕ ಕಲ್ಯಾಣಕ್ಕಾಗಿ ಭಗವಂತ ಮಾಡಿದ್ದಾನೆ ಎಂಬುದನ್ನು ಅಗ್ನಿಯ ಜ್ವಾಲೆಗಳಂತೆ ಲೋಕಪಾಲಕರೆಲ್ಲರಿಗೂ ಕೂಡ ಯಾರ್ಯಾರು ಈ ಜಗತ್ತಿನ ಪಾಲನೆ ಮಾಡ್ತಾ ಇದ್ದೇವೆ ಅಂತ ಲೋಕಪಾಲಕರಾಗಿದ್ದಾರೋ ಅವರಿಗೆಲ್ಲ ತಿಳಿಸಿ ಹೇಳಿದ್ದಾಯಿತು. ಇದು ಎಷ್ಟೆಷ್ಟು ನಾವು ಈ ಒಂದು ವಿಷಯವನ್ನು ವಿಮರ್ಶಿಸಿದಟ್ಟು ಅದ್ಭುತವಾಗಿರುತ್ತೆ. ಇವನ್ನೆಲ್ಲ ನಾವು ವೃತ್ರಾಸುರ ಸಂಹಾರಿ ಅಂತ ಹೇಳಿ ನಾವು ಭಗವಂತನನ್ನು ಅರ್ಥವತ್ತಾಗಿ ಸ್ತುತಿಸುತ್ತೇವೆ. ವಿಪಾಂ ಅಗ್ರೇಷು ಧೀತಯ ಹರಿಯ ಕರ್ಮಗಳು ವಿಶೇಷವಾಗಿ ಪಾಲಿಸುವ ಲೋಕಪಾಲಕರ ಅವರಿಗೆ ಪ್ರೇರಕವಾಗಿ ಮುಂದಿರುತ್ತೆ ಅಂತ ಹೇಳ್ತಾ ದಿಕ್ಪಾಲಕರಲ್ಲಿ ನಿಂತು ಕರ್ಮವನ್ನು ಮಾಡಿಸುವುದರಿಂದ ಭಗವಂತನು ಕರ್ತೃ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಲೋಕಪಾಲಕರಲ್ಲಿ ಇದ್ದು ಲೋಕಪಾಲಾದಿಷು ಸ್ಥಿತ್ವಾ ತದುಚಿತಾ ಕ್ರಿಯಾ ಕರೋತೀತಿ ನಿರುಕ್ತೆ ಕರ್ತೃಮೂರ್ತಿರತ್ರ. ಲೋಕಪಾಲಕರಲ್ಲಿ ಇದ್ದು ಭಗವಂತ ಅವರಿಂದ ಕರ್ಮ ಮಾಡಿಸುತ್ತಾನಾದ ಕಾರಣ
ಭಗವಂತನಿಗೆ ಕರ್ತ್ರ ಎಂದು ಹೆಸರು ಅಂತ ಹೇಳಿ ಇವತ್ತು ಕ್ರೋಧಕೃತ್ ಮತ್ತು ಕರ್ತ ಎಂಬುವಂತಹ ಎರಡು ನಾಮಗಳನ್ನು ಹೇಳಿ ಇನ್ನು ನಾಳೆ ವಿಶ್ವಬಾಹು ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮತ್ತು ದೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.